ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಶಿವಮೊಗ್ಗದಲ್ಲಿದ್ದೀವಿ. ಲಯನ್ ಸಫಾರಿಗೆ ಬಂದಿದ್ದೀವಿ. ಅಣ್ಣ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬೈಕಲ್ಲಿ ಬಂದಿದ್ದೀವಿ. ಇದು ನನ್ನ ಫಸ್ಟ್ ಟೈಮ್ ಬಂದಿರೋದು ನಾನು ಲಯನ್ ಸಫಾರಿಗೆ. ಇಲ್ಲಿ ಎಂಟ್ರಿ ಟಿಕೆಟ್ ತಗೋಬೇಕು ಅನ್ಸುತ್ತೆ. ಎಷ್ಟು ಮೇಡಮ್? ಇಲ್ಲಿ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಒಂದು ಬೈಕಿಗೆ 40 ರೂಪೀಸ್ ಥರ ಚಾರ್ಜಸ್ ಮಾಡ್ತಾ ಇದ್ದಾರೆ. ನಮ್ಮದು ಚಾರ್ಜರ್ ಗಾಡಿ ಆಗಿರೋದ್ರಿಂದ ಹತ್ತುತ್ತಿಲ್ಲ. ಸೊ ನೆಕ್ಸ್ಟು ನಾವು ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ ಅಲ್ವಾ ಆಗಾಗ ಈ ಥರ ಫನಿ ಆಗಿರ್ಬೇಕಲ್ಲ ಅಲ್ಲ ಗೈಸ್. ಇದೇನೆ ಲಯನ್ ಸಫಾರಿ. ಸೊ ಇಲ್ಲೂ ಮೇ ಬಿ ಟಿಕೆಟ್ ತೊಗೋಬೇಕು ಅನ್ಸುತ್ತೆ. ನೋಡುವ ಮುಂದೆ. ಕಾರ್ತಿಕ ಅಣ್ಣ ಗೈಸ್, ಇವಾಗ ಬಸ್ ಇದೆ. ಸೊ ಬಸ್ಸಲ್ಲಿ ಝೂನ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ನಿಂತಿದೆಯಲ್ಲ ಅದೇ ಬಸ್ಸು. ನಮ್ಮ ಜೊತೆ ನಿಮಗೂ ಸಹ ನಾನು ವೀಡಿಯೋದಲ್ಲೇ ಝೂನ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ಎಂಜಾಯ್ ಮಾಡ್ತಾ ಹೋಗಿ. ಬನ್ನಿ ನೋಡುವ. ಆ್ಯಕ್ಚುಲಿ ನಮಗೆ ಫಸ್ಟು ಕಾಣಿಸಿದ್ದು ಜಿಂಕೆ, ಆಮೇಲೆ ಇನ್ನೂ ಕೆಲವೊಂದು ಪ್ರಾಣಿಗಳನ್ನ ತೋರಿಸಿದ್ರು. ಎಲ್ಲನೂ ತುಂಬ ಅಂದರೆ ತುಂಬಾ ದೂರ ಇತ್ತು. ಯಾವುದೂ ಝೂಮ್ ಮಾಡಿ ತೆಗಿಯೋಕ್ಕಾಗಲಿಲ್ಲ. ಆ್ಯಂಡ್ ನಮಗೆ ತುಂಬ ಹತ್ತಿರದಿಂದ ಕಾಣಿಸಿದ್ದು ಅಂದರೆ ಟೈಗರ್ಸು. ಇದರಲ್ಲಿ ಆ್ಯಕ್ಚುಲಿ 4 ಟೈಗರ್ಸ್ ಇತ್ತು. ಒಂದು ರೋಹಿಣಿ ಅಂತ, ಇನ್ನೊಂದು ಶ್ರಾವಣಿ ಅಂತ, ಇನ್ನೂ 2 ಮರ್ತೋಗಿದೆ. ಬಟ್ ಇದು ಮಾತ್ರ ಹತ್ರನೇ ಇತ್ತು. ಹಾಗಾಗಿ ಇದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ. ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಶ್ರಾವಣಿ ಅಂತ. ನಾವು ಸಿಂಹ ಎಲ್ಲಿದೆ ಅಂತ ನೋಡ್ತಾ ಇದ್ದೀವಿ. ಮೇಯ್ನ್ಲಿ ನಮಗೆ ಲಯನ್ ಸಫಾರಿ ಅಂದರೆ ಫಸ್ಟ್ ಸಿಂಹನೇ ನೋಡಬೇಕಲ್ವ ನಾವು. ಸೊ ಆಮೇಲೆ ಅದು ನೋಡಿದ್ರೆ ಗಾಡಿ ಪಕ್ಕನೇ ಇದೆ. ನಾವು ಫುಲ್ ಶಾಕು. ಹೋಗಿದೆ ತಗೊಂಡೋಗಿ ಅಂತ. ನಮಗೂ ಸಿಂಹನ ಅಷ್ಟು ಹತ್ರದಿಂದ ನೋಡಿ ಜೀವನೇ ಬಾಯಿಗೆ ಬಂದಿದೆ. ಡ್ರೈವರ್ ಅಂಕಲ್ ಅದರಲ್ಲೇ ಕಾಮಿಡಿ, 5 ಮಿನಿಟ್ಸ್ ಟೈಮ್ ಇದೆ, ಟೀ ಕುಡ್ಕೊಂಬರ್ತೀರಾ ಅಂತ. ಅದರಲ್ಲಿ ಇವನು ಫಸ್ಟು ನಮಗೆ ಸಫಾರಿನೆಲ್ಲ ತೋರಿಸ್ಕೊಂಡು ಆಮೇಲೆ ಝೂ ನೋಡೋಕೆ ಬಿಟ್ಟರು. ಇಲ್ಲಿಂದ ನಾವು ಝೂ ನೋಡೋಕೆ ಹೊರಟ್ವಿ. ಗೈಸ್, ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ವ, ಇದು ಲಯನ್ ಸಫಾರಿ ಝೂ. ಸೊ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗೈಸ್, ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಜಿಂಕೆ ಕೊಂಬುಗಳು. ಇದನ್ನೆಲ್ಲ ಶೇಖರಣೆ ಮಾಡಿಟ್ಟಿದ್ದಾರೆ. ಇದಷ್ಟು ಝೂ ಮತ್ತು ಮ್ಯೂಸಿಯಮ್ಸ್ ಎಲ್ಲ ಇದೆ. ನಾನು ನಿಮ್ಗೆ ಅಷ್ಟು ತೋರಿಸ್ತಾ ಹೋಗ್ತೀನಿ. ಗೈಸ್, ನೋಡ್ತಾ ಹೋಗಿ. ನೋಡಲ್ಲ ಐತೆ ಸೆಂಟ್ರಲ್ ನೋಡ್ಕೊಳ್ಳಿ. ನೋಡ್ದಾ? ಹಾಂ, ತಿನ್ಬಿಟ್ಟು ಇದು ಮಾಡ್ತಿರೋದು. ಇದಷ್ಟು ಝೂನೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆದರೆ ಬಿಸಿಲು ಜಾಸ್ತಿ. ಗೈಸ್, ಕರಡಿ ಕಾಣಿಸ್ತಿದ್ಯಾ? ಅಲ್ಲಿದೆ ನೋಡಿ. ಬೋನ್ ಒಳಗಡೆ ಒಂದಿದೆ, ಕೆಳಗಡೆ ಒಂದಿದೆ. ಅಂದರೆ ಎಲ್ಲ ಪ್ರಾಣಿಗಳನ್ನ ತೋರ್ಸೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಎಲ್ಲ ದೂರ ಇದ್ದಾವೆ. ಝೂಮ್ ಮಾಡಿದ್ರೂ ನಿಮಗೆ ಕಾಣಿಸಲ್ಲ. ಸೊ ಹಂಗಾಗಿ ಆಕೆನೂ ಎಷ್ಟು ಅಂತ ಲೈಕ್ ಸ್ವಲ್ಪ ಹತ್ತಿರದಿಂದ ನನಗೆ ಯಾವ ಕಾಣಿಸ್ತಿದ್ದಾವೋ ನಿಮಗೂ ಕಾಣಿಸೋ ಥರ ಅದನ್ನು ಮಾತ್ರ ನಾನು ವೀಡಿಯೋ ತೊಗೊತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ತುಂಬ ಬಿಸಿಲಿದೆ ಗೈಸ್. ತುಂಬ ಅಂದರೆ ತುಂಬ ನೋಡಿ ಗಾಯ್ಸ್ ಅಂತ ಹೇಳಲ್ಲ ನಾನು. ಹಂಗೆ ಇಲ್ಲಿ ನೋಡ್ತಾ ಬಂದ್ವಿ. ಸೊ ಇಲ್ಲಿ ಮಿಡಲಲ್ಲಿ ಒಂದು ವ್ಯೂ ಇದೆ.
ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಮಳೆ ಟೈಮಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದಾದಮೇಲೆ ನಾವು ನೋಡಿದ್ದು ಚಿರತೆಗಳು. ಆ್ಯಕ್ಚುಲಿ ನಾವು ತುಂಬ ಹತ್ರದಿಂದ ಆ ಝೂನಲ್ಲಿ ನೋಡಿದ್ದು ಅಂದರೆ ಈ ಚಿರತೆಗಳನ್ನೇ. ಅದರಲ್ಲೂ ಒಂದು ಮಾತ್ರ ತುಂಬಾ ಹತ್ರ ಇತ್ತು. ಫಸ್ಟು ನಮ್ಗೊಂದು ಕಾಣಿಸ್ಲಿಲ್ಲ, ಆ್ಯಕ್ಚುಲಿ ದೂರ ಇರೋದು 2 ನೋಡಿದ್ವಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದಾಗ ನೋಡಿದ್ರೆ ಇಲ್ಲಿ ಇನ್ನೊಂದು ಚಿರತೆ ಇತ್ತು. ಇದು ಕಪ್ಪು ಚಿರತೆ, ಕರಿ ಚಿರತೆ. ಇದು ಯೂಶಲಿ ನೋಡ್ತಿರ್ತೀರಲ್ಲ, ಇದಿಷ್ಟನ್ನು ನೋಡ್ಕೊಂಡ್ಮೇಲೆ ನಾವು ಹೊರಟಿದ್ದು ಅನಿಮಲ್ಸ್ ಮ್ಯೂಸಿಯಮ್ಗೆ. ಅದು ಹೇಗಿದೆ ಅಂತ ತೋರಿಸ್ತೀನಿ, ಹಂಗೆ ನೋಡಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಅದೇನು ಆ್ಯಕ್ಚುಲಿ ಫಸ್ಟ್ ನಿಮಗೆ ಯೂನಿಕ್ ಕಾಣಿಸ್ತಿರೋದು ಫಿಶ್ದು. ನಾನು ಆ್ಯಕ್ಚುಲಿ ಫಸ್ಟ್ ಮ್ಯೂಸಿಯಮ್ ಅಂತಂದರೆ ಮಣಿಪಾಲಲ್ಲಿ ಇರುತ್ತಲ್ಲ ಆ ಥರ ದೊಡ್ಡ ಮ್ಯೂಸಿಯಮ್ ಏನೋ ಪ್ರಾಣಿಗಳದ್ದೆಲ್ಲ ಇದು ಮಾಡಿಟ್ಟಿರ್ತಾರೇನೋ ಅದಂತೂ ಅಂತ ಅಂದ್ಕೊಂಡೆ. ಬಟ್ ಇದು ಪುಟ್ಟದಾಗಿತ್ತು, ಚೆನ್ನಾಗಿತ್ತು. ಒಳ್ಳೊಳ್ಳೆ ಲೈನ್ಸ್ಗಳನ್ನೆಲ್ಲ ಹಾಕಿದ್ರು ಗೋಡೆ ತುಂಬ. ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಿರೋದು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿರೋದು ಈ ಥರ ಲೈನ್ಸ್ಗಳನ್ನೆಲ್ಲ ಹಾಕಿದರು. ಮತ್ತು ಅಲ್ಲಿ ಪೂರ್ತಿ ಎಲ್ಲ ಥರ ಪ್ರಾಣಿಗಳನ್ನೂ ಕೂಡ ಸಂಗ್ರಹಿಸಿ ಇಟ್ಟಿದ್ರು. ಚೆನ್ನಾಗಿತ್ತು, ನೋಡೋಕ್ಕೆಲ್ಲ ಯೂನಿಕ್ ಆಗಿತ್ತು. ಬಟ್ ಯಾವುದನ್ನು ಮುಟ್ಟೋ ಹಾಗಿರಲಿಲ್ಲ. ನೋಡಿ ಖುಷಿ ಆಯಿತು. ಅಲ್ಲಿಂದ ನೋಡಿಕೊಂಡು ಅಲ್ಲಿಂದ ಹೋಗ್ತೀವಿ. ಇದು ಹುಲಿ, ಅದು ಚಿರತೆ, ಇದು ಕರಡಿ. ಗೈಸ್, ಇಲ್ಲಿ ಒಂದು ಗಾಡೀಲಿ ಫಿಶ್ದು ಅಕ್ವೇರಿಯಂ ಥರ ಮಾಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದಿಷ್ಟ ನಮಗೆ ಇದಿಷ್ಟ. ಅಯ್ಯೋ, ಒಂದು ಫಿಶ್ ಸತ್ತೇ ಹೋಗ್ಬಿಟ್ಟಿದೆ. ಗೈಸ್, ಫೈನಲಿ ನಮ್ಮ 1 ಡೇ ಟ್ರಿಪ್ ಮುಗೀತು. ಇವಾಗ ಹೊರಟಿದ್ದೀವಿ ಗಾಯ್ಸ್. ಎಕ್ಸಿಟ್ ಹಿಂಗೆ ಬ್ರದರ್, 1 ವೇ ಅಂತ. ಎಕ್ಸಿಟ್ ಹಿಂಗೆ ಲೆಫ್ಟು. ಫೈನಲಿ ಇವತ್ತಿನ ಡೇ ಮುಗೀತು. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಹಾಗೆ ನಾನಿವಾಗ ನಮ್ಮ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.